ಹಾಯ್ ಫ್ಯಾಮಿಲಿ, ಇವತ್ತಿನ ವಿಡಿಯೋಲಿ ಟೂತ್ ಪೇಸ್ಟಿಂದ ಆಗೋ ಉಪಯೋಗಗಳನ್ನ ನೋಡೋಣ. ಟಿಪ್ ನಂಬರ್ 1, ಈ ಥರ ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು, ಇಲ್ಲ ಕಿಚನ್ ಟೈಲ್ಸ್ ಆಗಿರ್ಬೋದು, ಈ ಥರ ಮಧ್ಯ ಗ್ಯಾಪ್ ಇದ್ದ ಕಡೆ ಕೊಳೆ ತುಂಬ ಕುತ್ಕೊಂಡ್ಬಿಡುತ್ತಲ್ಲ. ಆದರೆ ಟೂತ್ ಪೇಸ್ಟ್ಗೆ ಈ ಥರ ನೀವು ಯೂಸ್ ಮಾಡ್ದಲೇ ಇರೋ ಬ್ರಷ್ಗೆ ಹಾಕಿ ಉಜ್ಜೋದ್ರಿಂದ ಕೊಳೆಯೆಲ್ಲ ಸುಲಭವಾಗಿ ಹೋಗೋದ್ರ ಜೊತೆ ತುಂಬ ನೀಟಾಗುತ್ತೆ. ಈಗ ಟಿಪ್ ನಂಬರ್ 2, ಸಿಂಕ್ ಟ್ಯಾಪ್ ಆಗಿರ್ಬೋದು, ಕಿಚನ್ ಟ್ಯಾಪ್ ಗಲೀಜಾಗೋಗಿರುತ್ತೆ. ಒಂಥರ ಅದು ನೀರಿಂದು ಉಪ್ಪಿನಂಶ ಕೂತು ಗಲೀಜಾಗೋಗಿರುತ್ತೆ. ಅದಕ್ಕೆ ಈ ಥರ ಟೂತ್ ಪೇಸ್ಟಿಂದ ಉಜ್ಜಿಬಿಟ್ಟು ಒಂದ್ಸತಿ ನೀರಲ್ಲಿ ಒರೆಸಿ ಹಾಗೆ ಟಿಶ್ಯೂ ಪೇಪರಿಂದ ಒರೆಸಿದ್ರೆ ಮತ್ತೆ ಹೊಸ ಥರ ಟ್ಯಾಪ್ ಥರನೇ ಆಗೋಗುತ್ತೆ. ಎಫರ್ಟ್ಲೆಸ್ ಆಗಿ ಕ್ಲೀನ್ ಆಗುತ್ತೆ. ಈಗ ಟಿಪ್ ನಂಬರ್ 3, ಈಗ ಈ ಥರ ವೈಟ್ ಸ್ನೀಕರ್ಸ್ದೇನೆ ಫ್ಯಾಷನ್ ನಡೀತಿದೆ. ಆದರೆ ವೈಟ್ ಅಂದರೆ ಗಲೀಜಾಗದು ಸರ್ವೇ ಸಾಮಾನ್ಯ ಅಲ್ವಾ. ನೀವು ಶೂನೆಲ್ಲನೂ ಈ ಥರ ಟೂತ್ ಬ್ರಷ್ನ ಸಹಾಯದಿಂದ ಪೇಸ್ಟ್ ಹಾಕ್ಕೊಂಡು ಉಜ್ಜಿದ್ರೆ ಫುಲ್ ಹೊಸ ಥರ ನೀಟಾಗಿ ಹೋಗುತ್ತೆ. ಇನ್ನೇನು ಹಬ್ಬದ ಸೀಸನ್ ಎಲ್ಲನೂ ಬಂದ್ಬಿಡ್ತು. ಈಗಂತೂ ನಾವು ಬೆಳ್ಳಿ ಪಾತ್ರೆಗಳನ್ನ ತುಂಬ ಉಪಯೋಗಿಸ್ತೀವಿ, ಹಾಗೆ ಬೆಳ್ಳಿ ಜ್ಯುವೆಲ್ರಿನೂ ಉಪಯೋಗಿಸ್ತೀವಿ. ಅದು ಕೊಳೆ ಆದರೆ ಈ ಥರ ಪೇಸ್ಟ್ನ ಸಹಾಯದಿಂದ ನೀವು ಒಂದ್ಸತಿ ಅದೆಲ್ಲ ಬ್ರಷ್ ಮಾಡಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಿಲ್ವರ್ ಮತ್ತು ಫಳಫಳ ಅಂತ ಹೊಳೆಯುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್, ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಥರ ಸುಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಬರ್ನಾಲ್ ಇಲ್ಲ ಅಂದರೆ ತಕ್ಷಣ ಈ ಥರ ಕೋಲ್ಗೇಟ್ ಹಚ್ಚೋದ್ರಿಂದ ನಿಮ್ಮ ಉರಿ ಕಡಿಮೆ ಆಗುತ್ತೆ, ಗಾಯನೂ ಹೋಗುತ್ತೆ. ಸೊ ಫ್ಯಾಮಿಲಿ, ನಿಮಗೆ ಇದರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್.